ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನಾನು ವಿಷ್ಣುವರ್ಧನ್ ಅಂಕಲ್ರವರ ಪುಟ್ಟ ಅಭಿಮಾನಿಯಾಗಿ ಒಂದು ದಿಟ್ಟ ನಿರ್ಧಾರವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಮಾತಾಡೋಕ್ಕೂ ಮುಂಚೆ ಆ ದೇವ್ರನ್ನ ಅಂದರೆ ನಮ್ಮ ಮನೆ ದೇವ್ರು ನರಸಿಂಹಸ್ವಾಮಿ ಆ ದೇವ್ರನ್ನ ನೆನೆಸ್ಕೊಂಡು ನಾನು ಶುರು ಮಾಡ್ತಿದ್ದೀನಿ. ಮೊದಲನೇದಾಗಿ ದೇವರು ಅಂದರೆ ಏನು ಹೇಳಿ, ಇವಾಗ ಪಂಚಭೂತಗಳೇನಿದೆ ಅಗ್ನಿ, ಜಲ, ವಾಯು, ಪೃಥ್ವಿ, ಆಕಾಶ ಇವುಗಳನ್ನ ದೇವರು ಅಂದರೆ ಪಂಚಭೂತಗಳಂತ ಕರೀತಾರೆ. ಇದರಲ್ಲೆಲ್ಲ ಲೀನವಾಗಿ ವಿಭೂತಿಯ ಆಕಾರ ಪಡೆದಿರುವಂಥ ವಿಷ್ಣುವರ್ಧನ್ ಅಂಕಲ್ರವರಿಗೆ ಅಂಗೈ ಅಗಲದಷ್ಟು ಜಾಗ ಕೊಡಲಿಲ್ಲ ಅಂದರೆ ನಾವು ಅವ್ರನ್ನ ಬೈಕೊಬೇಕಾ? ಇಲ್ಲ, ಬೈಕೊಂಬೇಡ್ದು. ಅವ್ರು ನಮಗೆ ಅಂತ್ಯನ ತೋರಿಸಿದ್ದಾರೆ. ನಾವೆಲ್ಲರೂ ಸೇರ್ಕೊಂಡು ಅವ್ರಿಗೆ ಆರಂಭನ ತೋರಿಸ್ಬೇಕು. ಯಾಕಂದರೆ ಈ ಪ್ರಪಂಚದಲ್ಲಿ 2 ಥರ ಕಳ್ಳರಿರ್ತಾರೆ. ಒಬ್ಬರು ಅಂತರಂಗ ಕಳ್ಳರು, ಇನ್ನೊಬ್ಬರು ಬಹಿರಂಗ ಕಳ್ಳರು. ಬಹಿರಂಗ ಕಳ್ಳರು ಅಂದರೆ ಏನು ಹೇಳಿ, ಅವರು ಚಿನ್ನ, ದುಡ್ಡು, ವಾಚು, ಮೊಬೈಲು ಇದನ್ನೆಲ್ಲ ಕಳ್ತನ ಮಾಡ್ತಾರೆ. ಅದೇ ಅಂತರಂಗ ಕಳ್ಳರು ಅಂದರೆ ನಮ್ಮ ಭಾವನೆಗಳನ್ನ ಕಿತ್ಕೊತಾರೆ, ನಮ್ಮ ಸಂತೋಷನ ಕಿತ್ಕೊತಾರೆ, ನಮ್ಮ ಬದುಕನ್ನು ಕಿತ್ಕೊತಾರೆ. ಎಲ್ಲ ಕಿತ್ಕೊಂಡು ಕೊನೆಗೆ ನೆಲಸಮಾಧಿ ಮಾಡಕ್ಕೆ ಬಿಡ್ತಾರೆ. ಅದಕ್ಕೆ ಈ ಪ್ರಪಂಚ ನಿಂತಿರೋದು ಮನಸ್ಸಾಕ್ಷಿ ಮೇಲಲ್ಲ, ಒಂದು ಪೇಪರು ಒಂದು ಕಲರ್ ಮೇಲೆ ನಿಂತಿದೆ. ಒಂದು ಪೇಪರ್ ಮೇಲೆ